ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗ್ತಾ ಇದೆ ಈಗ ಪೊಲೀಸ್ ಇಲಾಖೆ ವತಿಯಿಂದ. ಮೇನ್ ಕನ್ಸರ್ನ್ ಏನಿದೆಯಾ, ನಾವು ನೋಡ್ತಾ ಇದ್ದೀವಿ ಸುಮಾರು ಜನಗೆ ಪೊಲೀಸ್ ಜೊತೆ ಪೊಲೀಸ್ಗೆ ನೋಡಿ ಭಯ ಆಗ್ತಾ ಇದೆ. ಸುಮಾರು ಜನ ಪೊಲೀಸ್ಗೆ ಅಪ್ರೋಚ್ ಮಾಡೋಕ್ಕೆ ಅವರಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆ ಆಗಿದೆ, ಬಟ್ ಈ ಥರ ಅವರು ಅನ್ಸುತ್ತಾರೆ ಏನು ಪರಿಚಯ ಇಲ್ಲ ಪೊಲೀಸ್ ಜೊತೆಗೆ, ಅಥವಾ ಹೇಗೆ ಹೋಗಬೇಕು, ಯಾರ ಜೊತೆ ಮಾತಾಡಬೇಕು, ಬೇರೆ ಯಾರ ಹತ್ರ ಹೋಗಬೇಕು, ಆಮೇಲೆ ಪೊಲೀಸ್ ಹತ್ರ ಹೋಗೋಣ, ಬೇರೆ ಯಾರು ಕರ್ಕೊಂಡು ಹೋಗೋಣ, ಈ ಥರ ಸುಮಾರು ಟೈಮ್ಸ್ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಈ ಮನೆ ಮನೆಗೆ ಪೊಲೀಸ್ ಅಂದರೆ ಈ ಅಭಿಯಾನ ಯಾಕೆ ಸ್ಟಾರ್ಟ್ ಆಗ್ತಾ ಇದೆ, ಒಂದು ತಮ್ಮೆಲ್ಲಾರ್ದು ಒಂದು ಕಾನ್ಫಿಡೆನ್ಸ್ ಬರಬೇಕು ಪೊಲೀಸ್ ಮೇಲೆ, ಒಂದು ವಿಶ್ವಾಸ ಬರಬೇಕು ಪೊಲೀಸ್ ಮೇಲೆ. ಮತ್ತು ನಮ್ಮೆಲ್ಲಾರ್ದು ಸಹಕಾರದಿಂದ ನಾವು ಕೈ ಜೋಡಿಸಿ ನಮ್ಮ ಊರಲ್ಲಿ, ನಮ್ಮ ಡಿಸ್ಟಿಕಲ್ಲಿ ಏನೇನು ಅಕ್ರಮ ಚಟುವಟಿಕೆಗಳೇ ಆಗ್ತಾ ಇದೆ ಮತ್ತು ಏನೇನು ನಿಮಗೆ ಸಮಸ್ಯೆ ಇದೆ ಪೊಲೀಸ್ ವಿಚಾರ ಬಗ್ಗೆ, ಅದು ಎಲ್ಲ ಸಾಲ್ವ್ ಮಾಡಬೇಕು. ನಿಮ್ಮೆಲ್ಲಾರ್ದು ಕಾನ್ಫಿಡೆನ್ಸ್ ತಗೋಬೇಕು ಪೊಲೀಸ್ ಇಲಾಖೆಗೆ. ಈ ವಿಚಾರ ಬಗ್ಗೆ ಈ ಪ್ರೋಗ್ರಾಮ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ಈ ಊರಿಗೆ ನಾವು ಬಶೆಟ್ಟಿಯಲ್ಲಿ ಊರಿಗೆ ನಾವು ಇನ್ನೊಂದು ಪ್ರೋಗ್ರಾಮ್ ಇದೆ ಜೊತೆಗೆ, ಮಾದರಿ ಪೊಲೀಸ್ ಗ್ರಾಮ ಥರ ನಾವು ಆಯ್ಕೆ ಮಾಡಿದ್ದೀವಿ ಈ ಊರಿಗೆ. ಈ ಮಾದರಿ ಪೊಲೀಸ್ ಗ್ರಾಮ ಅಂದರೆ ನಾವು ಹೆಂಗೆ ಥರ ಡಿಸೈಡ್ ಮಾಡಿದ್ದೀವಿ ಕಿ ರೆಗ್ಯುಲರ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ಪೊಲೀಸ್ ಸಿಬ್ಬಂದಿಗಳು ರೆಗ್ಯುಲರ್ ಆಗಿ ನಿಮ್ಮ ಕಾಲೇಜ್ ಸ್ಕೂಲ್ಸ್ಗೆ ಮತ್ತು ಮನೆಗೆ ವಿಸಿಟ್ ಮಾಡ್ತಾರೆ. ನಿಮ್ಮದು ಸಮಸ್ಯೆ ಏನಿದೆ ಆ ಸಮಸ್ಯೆ ವಿಚಾರ ಬಗ್ಗೆ ನಿಮ್ಮೆಲ್ಲರ ಜೊತೆ ಮಾತಾಡ್ತಾರೆ. ಮತ್ತು ಮಕ್ಕಳಿಗೆ ಸ್ಕೂಲ್ ಕಾಲೇಜಸಲ್ಲಿ ಏನು ಅವಶ್ಯಕತೆ ಇದೆ, ಪಾಕ್ಸೋ ಕಾನೂನು ವಿಚಾರ ಬಗ್ಗೆ ಮಾತಾಡಬೇಕು, ಅಥವಾ ಸೈಬರ್ ಕ್ರೈಮ್ ವಿಚಾರ ಬಗ್ಗೆ ಮಾತಾಡಬೇಕು. ಜೊತೆಗೆ ಅವರಿಗೆ ಏನು ಸ್ಟಡೀಸಲ್ಲಿ ಓದ್ತಾ ಇದ್ದಾರೆ, ಆ ಟೈಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನು ಏನಾದರೂ ಹೆಲ್ಪ್ ಮಾಡಬೇಕು. ಅದು ಎಲ್ಲ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಕಿ ಈ ಥರ ಇದನ್ನು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿಕೊಂಡು ಎಲ್ಲ ಥರದ್ದು ಸಹಾಯ ಕೊಡಬೇಕು. ಈಗ ನಾವು ಊರಲ್ಲಿ ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಪ್ರತಿದಿನ ಏನಾದರೂ ಹೇಗೆ ಥರದ್ದು ಕಂಪ್ಲೇಂಟ್ಸ್ ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಮೇಜರ್ ಕಂಪ್ಲೇಂಟ್ಸ್ ಏನು ಲ್ಯಾಂಡ್ ಡಿಸ್ಪ್ಯೂಟಿಂದ ಎಲ್ಲ ಕೇಸಸ್ ಆಗ್ತಾ ಇದೆ. ಯಾರಿಗೆ ಹೊಡೆದಿದ್ದೀರಾ, ಅಥವಾ ಮರ್ಡರ್ ಆಗಿದೆ, ಅಥವಾ ಏನಾದರೂ ಸಣ್ಣ ವಿಚಾರ ಬಗ್ಗೆ ಏನು ಗಲಾಟ ಆಗಿದೆ, ಅದು ಎಲ್ಲ ರೂಟ್ ಕಾಸ್ ಏನಿದೆ, ಕಾರಣ ಏನಿದೆ, ಏನು ಜಮೀನು ವಿವಾದ ಆಗಿದೆ ಊರಲ್ಲಿ, ಈ ಕಾರಣ ಬಗ್ಗೆ ಗಲಾಟ ಆಗಿದೆ. ಸೊ ಆ ವಿಚಾರ ಬಗ್ಗೆ ಕೂಡ ನಾವು ತಮ್ಮೆಲ್ಲರ ಜೊತೆ ಮಾತಾಡ್ತೀವಿ, ತಮ್ಮೆಲ್ಲರಿಂದ ಮಾಹಿತಿ ಕಲೆಕ್ಟ್ ಮಾಡ್ತೀವಿ, ಹೇಗೆ ತಮಗೆ ಸಹಾಯ ಮಾಡಬೇಕು ಆ ಜಮೀನು ವಿವಾದ ವಿಚಾರ ಬಗ್ಗೆ ಅದನ್ನು ಕೂಡ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದೇ ಥರ ಈ ಸ್ಕೂಲಲ್ಲಿ ಮಕ್ಕಳು ಇದ್ದಾರೆ, ಅವ್ರದ್ದು ಈಗ ಚಿಕ್ಕ ವಯಸ್ಸು ಇದೆ, ಹೇಗೆ ನಮ್ಮ ಅಡಿಷನಲ್ SP ಅವರು ಪಾಯಿಂಟ್ ರೇಸ್ ಮಾಡಿದ್ದಾರೆ ಕಿ ಮೊಬೈಲ್ ಕಾರಣದಿಂದ ಎಲ್ಲ ಕೆಟ್ಟ ಆಗ್ತಾ ಇದೆ, ಸುಮಾರು ಜನದ ಫ್ಯೂಚರ್ ಪಾಕ್ಸೋ ಕೇಸಸ್ ವಗೇರೆ ಆಗ್ತಾ ಇದೆ, ಆ ಕಾರಣ ಬಗ್ಗೆ ಸುಮಾರು ಜನ ಫ್ಯೂಚರ್ ಕೆಟ್ಟ ಆಗ್ತಾ ಇದೆ. ಸೊ ಮಕ್ಕಳಿಗೆ ಕೂಡ ನಾವು ಸರಿಯಾಗಿ ಥರ ಗೈಡ್ ಮಾಡ್ತೀವಿ. ಈ ಥರದ್ದು ನಾವು ಈ ಪ್ರೋಗ್ರಾಮ್ಗೆ ಓನ್ಲಿ ಈ ದಿನ ಇಲ್ಲ ಕಿ ಓನ್ಲಿ ಇವತ್ತು ದಿನ ನಾವು ಈ ಪ್ರೋಗ್ರಾಮ್ ಮಾಡಿ ಆಮೇಲೆ ನಾವು ಫಾಲೋಅಪ್ ಮಾಡಲ್ಲ. ಕಂಟಿನ್ಯೂಯಸ್ ಆಗಿ ಈ ಪ್ರೋಗ್ರಾಮ್ ರೆಗ್ಯುಲರ್ ಆಗಿ ಆರ್ಗನೈಸ್ ಮಾಡ್ತೀವಿ ನಿಮ್ಮ ಊರಲ್ಲಿ. ಜೊತೆಗೆ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಊರುಗಳಲ್ಲಿ ಈಗ ಒಂದು ಸಮಸ್ಯೆ ದೊಡ್ಡದು ಏನಿದೆಯಾ, ಈ ಹೆಣ್ಣೆದು ಈ ಸಣ್ಣ ಚಿಲ್ಲರ್ ಅಂಗಡಿಯಲ್ಲಿ ಅಥವಾ ಬೇರೆ ಯಾವ ಇದು ಹೆಣ್ಣೆ ಅಂಗಡಿ ಬಿಟ್ಟು ಬೇರೆ ಅಂಗಡಿಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸುಮಾರು ಜನ. ಆ ಕಾರಣ ಬಗ್ಗೆ ಕೂಡ ಯಂಗ್ ಜನರೇಷನ್ ಮತ್ತು ಊರಲ್ಲಿ ಜನರು ಇದ್ದಾರೆ, ಅವರದ್ದು ಫ್ಯೂಚರ್ ಹಾಳಾಗ್ತಾ ಇದೆ. ಅದೇ ಥರ ಒಂದು ಗ್ಯಾಮ್ಲಿಂಗ್ ನೋಡ್ತಾ ಇದ್ದೀವಿ, ಏನು ಅಂದರ್ ಬಾರ್ ಅಥವಾ ಮಟ್ಕಾ ವಗೇರೆ ಈ ಥರ ಆಡ್ತಾ ಇದ್ದಾರೆ. ಇದು ಎಲ್ಲ ಒಂದು ದೊಡ್ಡದು ಸಾಮಾಜಿಕ ಸಮಸ್ಯೆ ಇದೆ. ಈ ಕಾರಣ ಬಗ್ಗೆ ನಾವು ನೋಡಿದ್ದೀವಿ ಎಷ್ಟು ಜನದು ಫ್ಯೂಚರ್ ಖರಾಬ್ ಆಗಿದೆ. ಓನ್ಲಿ ಯಾರು ಆಡ್ತಾ ಇದ್ದೀರಾ ಓನ್ಲಿ ಅವರದು ಇಲ್ಲ, ಫುಲ್ ಫ್ಯಾಮಿಲಿದು ಫ್ಯೂಚರ್ ಖರಾಬ್ ಆಗಿದೆ, ಈ ಥರ ನಾವು ನೋಡಿದ್ದೀವಿ. ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ತೀವಿ. ನಿಮಗೆ ಈ ಥರದ್ದು ಯಾವುದು ಸಮಸ್ಯೆ ಇದೆ ಊರಲ್ಲಿ, ಆ ವಿಚಾರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಆ ವಿಚಾರ ಬಗ್ಗೆ ಕೂಡ ಅಕ್ರಮ ಚಟುವಟಿಕೆಗಳು ಏನು ನಡ್ತಾ ಇದೆ ಅವ್ರ ಮೇಲೆ ಕೂಡ ಕೇಸಸ್ ರಿಜಿಸ್ಟರ್ ಮಾಡ್ತೀವಿ. ಅದೇ ಥರ ನಾವು ನೋಡ್ತಾ ಇದ್ದೀವಿ ಕಿ ಇನ್ನೊಂದು ವಿಷಯ ದೊಡ್ಡದು ಏನಿದೆ, ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಹಳ್ಳಿ ಕಡೆ ಸೈಡ್ ಕೂಡ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಆಕ್ಸಿಡೆಂಟ್ಸ್ ಯಾಕೆ ಆಗ್ತಾ ಇದೆ, ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ. ಟ್ರಾಫಿಕ್ ರೂಲ್ಸ್ ಸುಮಾರು ಜನಕ್ಕೆ ಗೊತ್ತು, ಆಮೇಲೆ ಕೂಡ ಫಾಲೋ ಮಾಡಲ್ಲ ಇಲ್ವಾ? ನಿಮ್ಗಿಂತ ಎಷ್ಟು ಜನ ಸುಮಾರು ಜನ ಬೆಂಗಳೂರಿಗೆ ಹೋಗ್ತಾರೆ, ಯಾವುದು ದಿನ ಬೆಂಗಳೂರಿಗೆ ಹೋಗಿದ್ದಾರೆ ಆ ದಿನ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ ಇಲ್ವಾ?
ಬಟ್ ನಮ್ ಚಿಕ್ಕಬಳ್ಳಾಪುರ್ಗೆ ಬರ್ತಾರೆ, ಶಿಲ್ಘಟ್ಟಾಗಿ ಹೋಗ್ತಾರೆ, ಆ ದಿನ ಹೆಲ್ಮೆಟ್ ಹಾಕಲ್ಲ. ಓಕೆ, ಚಿಕ್ಕಬಳ್ಳಾಪುರ ಶಿಲ್ಘಟ್ಟ ಅಲ್ಲಿ ಏನು ತೊಂದರೆ ಇಲ್ಲ, ಬೆಂಗಳೂರಲ್ಲಿ ಫೈನ್ ಕಟ್ತಾ ಇದ್ದಾರೆ ಅಥವಾ ಕ್ಯಾಮ್ರಾದಿಂದ ಫೋಟೋ ತಗೊಂಡು ಮನೆಗೆ ಫೈನ್ ಕಳಿಸ್ತಾರೆ, ಆ ಭಯ ಆಗಿ ನೀವು ಎಲ್ಲರೂ ಹೆಲ್ಮೆಟ್ ತಗೊಂಡು ಹೋಗ್ತೀರಾ, ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀರಾ. ಬಟ್ ಇನ್ನೊಂದು ಏನು ಅರ್ಥ ಆಗ್ಬೇಕು ನಮ್ಗೆ, ಈ ಟ್ರಾಫಿಕ್ ರೂಲ್ಸ್ ನಮ್ಮೆಲ್ಲಾರ್ದು ಸೇಫ್ಟಿಗೋಸ್ಕರ ಇದೆ ಇಲ್ವಾ? ನಾವು ಬೆಂಗಳೂರು ದೇವನಹಳ್ಳಿಯಿಂದ ಎಂಟರ್ ಆಗಿದ್ದೀವಿ, ವಿಜಯಪುರ ಸೈಡಿಂದ ಹೋಗಿದ್ದೀವಿ, ಹೆಲ್ಮೆಟ್ ಹಾಕೊಂಡು ಆಮೇಲೆ ಬೆಂಗಳೂರಿಗೆ ಎಂಟ್ರಿ ಮಾಡ್ತಾ ಇದ್ದೀವಿ. ಬಟ್ ಅದು ನಮಗೆ ಅರ್ಥ ಆಗಬೇಕು ನಾ, ಆಕ್ಸಿಡೆಂಟು ಬಾಶೆಟ್ಟಿಯಲ್ಲಿಂದ ನೀವು ಶಿಲ್ಘಟ್ಟ ಹೋಗ್ತಾರೆ, ಆ ದಾರಿಯಲ್ಲಿ ಕೂಡ ಆಗುತ್ತೆ, ಡಿಬ್ಬೂರಲ್ಲಿ ಕಡೆ ಕೂಡ ಆಗುತ್ತೆ, ಯಾವುದು ಜಾಗ ಆಗುತ್ತೆ ಆಕ್ಸಿಡೆಂಟ್, ಯಾರಿಗೆ ಕೇಳಕ್ಕೆ ಆಗಲ್ಲ ನಾ, ಹೆಂಗೆ ಆಗಿದೆ, ಯಾವುದು ಜಾಗ ಆಗುತ್ತೆ. ಪೊಲೀಸ್ ಇಲಾಖೆ ಇದೊಂದು ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಎಲ್ರಿಗೂ ಗೊತ್ತಿದೆ, ಪೊಲೀಸ್ ಅಂದ್ರೆ ಎಲ್ಲರೂ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಇಡ್ತಾರೆ. ಪೊಲೀಸ್ನವರಂದ್ರೆ ಬೇಡಪ್ಪ, ಪೊಲೀಸ್ನವರಂದ್ರೆ ಭಯ. ಈ ಭಯವನ್ನ ಹೋಗಲಾಡಿಸೋದಕ್ಕೆ ಬೇಕಾಗಿ ಪ್ರಪ್ರಥಮವಾಗಿ ನಮ್ಮಲ್ಲಿ ಬೀಟ್ ಸಿಸ್ಟಮ್ ಅಂತ ಇದೆ. ಅಂದ್ರೆ ಎಲ್ಲ ಗ್ರಾಮಗಳಿಗೆ ಪೊಲೀಸ್ನವರು ಬರ್ತಾರೆ, ಅಲ್ಲೊಂದು ಪಾಯಿಂಟ್ ಬುಕ್ ಇಟ್ಟಿರ್ತೀವಿ, ಅಲ್ಲಿ ಬಂದು ಸಿಗ್ನೇಚರ್ ಹಾಕ್ತಾರೆ, ಜನರ ಕಷ್ಟ ಸುಖಗಳನ್ನ ಕೇಳ್ತಾರೆ. ಇಷ್ಟೆಲ್ಲ ನಮ್ಮ ಒಡನಾಟ ಇದ್ರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂದ್ರೆ ಒಂಚೂರು ಎಲ್ಲೋ ಒಂದು ಕಡೆ ಒಂದು ಅಲುಕು, ಒಂದು ಭಯ. ಅಕ್ಕಪಕ್ಕದವರು ಏನ್ ನೋಡ್ತಾರಪ್ಪ, ಯಾಕೆ ಇವರು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅನ್ನುವಂತ ಒಂದು ಹಿಂಜರಿಕೆ ಪ್ರತಿಯೊಬ್ಬರಲ್ಲಿ ಕೂಡ ಇದೆ. ಅದು ನಾವೇ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಕೂಡ ನಮ್ಮ ಊರಿನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ನಾವು ಒಂದ್ಸಲ ಆಲೋಚನೆ ಮಾಡ್ತೀವಿ. ಅದು ನಿಮ್ಮಲ್ಲೂ ಇದೆ, ನಮ್ಮಲ್ಲೂ ಕೂಡ ಇದೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಆ ಅಂಜಿಕೆ ಮತ್ತೆ ಅಲುಕು ಎಲ್ಲರಲ್ಲೂ ಕೂಡ ಇದೆ. ಇಂಥ ಈ ಅಂಜಿಕೆಯನ್ನ, ಯಾಕಂದ್ರೆ ನಾವು ಕೂಡ ನಿಮ್ಮವರೇ, ನಾವೇನು ಹೊರಗಡೆಯವರಲ್ಲ, ನಾವು ನಿಮ್ಮವರೇ. ಹಾಗಾಗಿ ಆ ಅಂಜಿಕೆ ಮತ್ತು ಅಳುಕನ್ನ ಹೋಗಲಾಡಿಸೋಕೆ ಬೇಕಾಗಿ ನಾವೇ ನಿಮ್ಮ ಮನೆ ಮನೆಗೆ ಬರುವಂತಹ ಕಾರ್ಯಕ್ರಮವನ್ನ ಈಗ ಸರ್ಕಾರ ಹಮ್ಮಿಕೊಂಡಿದೆ. ಇದೊಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಅಂದ್ರೆ ಪೊಲೀಸ್ನವ್ರ ಬಗ್ಗೆ ಭಯ ಬೇಡ, ಪೊಲೀಸ್ನವರು ನಮ್ಮವರೇ, ಅವರು ನಮ್ಮೊಳಗಡೆನೆ ಇರುವಂತವ್ರು ಅಂತೇಳಿ ಆ ಅಭಿಮಾನ ಮತ್ತೆ ಪ್ರೀತಿ ವಿಶ್ವಾಸ ನಮ್ಮಿಬ್ಬರೊಳಗಡೆನೆ ಬೆಳಿಬೇಕು, ಹೆಚ್ಚಿನ ಬಾಂಧವ್ಯ ಇರಬೇಕು ಅನ್ನುವಂಥ ಉದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ನಾನು ಕೂಡ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಒಂದನೇದಾಗಿ ಬಹಳ ಮುಖ್ಯವಾಗಿ ನಡೀತಾ ಇರುವಂತಹ ಅಪರಾಧಗಳ ಬಗ್ಗೆ. ಬಹಳಷ್ಟು ಸಲ ನಾವು ಅಪರಾಧಗಳು ನಡೆದಾಗ ನನಗೆ ಯಾಕೆ ಬೇಕು, ನಾನು ಯಾಕೆ ಹೇಳಬೇಕು, ನನಗೆ ಆಗ್ಲಿಲ್ವಲ್ಲ, ನನ್ನ ಮನೆಯಲ್ಲಿ ಆಗಿಲ್ವಲ್ಲ ಅಂತ ಮನೋಭಾವ ಇವು ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ನಮ್ಮ ಮನೆಯಲ್ಲಿ ನಡೆದಾಗ ಮಾತ್ರ ನಮಗೆ ಆ ನೋವು ಗೊತ್ತಾಗ್ತದೆ, ಇನ್ನೊಬ್ಬರ ಮನೆಯಲ್ಲಿ ನಡೆದಾಗ ನಮಗೆ ಆ ನೋವು ಗೊತ್ತಾಗಲ್ಲ, ನಾವು ಅದಕ್ಕೆ ಸ್ಪಂದಿಸೋದಿಲ್ಲ. ಹಾಗಾಗಿ ದಯವಿಟ್ಟು ಈ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಏನೇ ನಿಮ್ಮ ಊರುಗಳಲ್ಲಿ ಏನೇ ಸಮಸ್ಯೆಗಳಿರಲಿ, ಯಾವುದೇ ತೊಂದರೆಗಳಿರಲಿ, ಅದನ್ನ ನಮ್ಮ ಬರುವಂತಹ ಯಾರು ಬರ್ತಾರೆ ಪೊಲೀಸ್ನವರು ಅವ್ರ ಜೊತೆ ಹಂಚಿಕೊಳ್ಳಿ, ನಿಮಗೆ ಅದಕ್ಕೆ ಒಂದು ಪರಿಹಾರ ಸಿಗತ್ತೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಒಂದು ಅಂತಲ್ಲ, ಇಡೀ ರಾಜ್ಯದಾದ್ಯಂತ ಇದ್ದಾವೆ. ಅದರಲ್ಲೂ ಬಹಳಷ್ಟು ಮುಖ್ಯವಾಗಿ ಈ ನಮ್ಮ ಗಡಿ ಪ್ರದೇಶಗಳಲ್ಲಿ ಇಂಥ ಅಫೆನ್ಸ್ಗಳು ಜಾಸ್ತಿ. ಒಂದನೇದ್ದು ಬಹಳ ಮುಖ್ಯವಾಗಿ ಬಾಲ್ಯ ವಿವಾಹ. ಅಂದ್ರೆ ಕಾನೂನು ಏನು ಹೇಳುತ್ತದೆ, 18 ವರ್ಷದ ಒಳಗಡೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬಾರದು ಅಂತ ಕಾನೂನು ಹೇಳುತ್ತದೆ. ಬಹಳಷ್ಟು ಇವತ್ತು ನಾವು ನೋಡ್ತಾ ಇರ್ತೀವಿ, ನಮ್ಮಲ್ಲಿ ನಮ್ಮ ಜಿಲ್ಲೆನಲ್ಲಿ ಬಹಳಷ್ಟು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಬಾಲ್ಯ ವಿವಾಹದಂತಹ ಪ್ರಕರಣಗಳು ಇನ್ನೂ ನಮ್ಮಲ್ಲಿ ದಾಖಲಾಗ್ತಾ ಇದ್ದಾವೆ. ಇದಕ್ಕೆ ಏನು ಕೊರತೆ ಅಂದ್ರೆ, ಒಂದು ವಿದ್ಯಾಭ್ಯಾಸದ ಕೊರತೆ, ಮನೆಗಳಲ್ಲಿ ವಿದ್ಯಾಭ್ಯಾಸದ ಕೊರತೆ. ಎರಡನೇದ್ದು ಕಾನೂನಿನ ಅರಿವಿನ ಕೊರತೆ. ಸರ್ಕಾರ ಕಾನೂನು ಮಾಡಿದೆ 18 ವರ್ಷದ ಒಳಗಡೆ ಹೆಣ್ಮಕ್ಳಿಗೆ ಮದುವೆ ಮಾಡಬೇಡಿ ಅಂತ. ಯಾಕೆ ಮಾಡಬೇಡಿ ಅಂತ ಅಂದಿದೆ ಅಂದ್ರೆ, ಅವರು ಭೌತಿಕವಾಗಿ ಮತ್ತೆ ಮಾನಸಿಕವಾಗಿ ಅವರ ಬೆಳವಣಿಗೆ ಆಗಿರೋದಿಲ್ಲ. ಎರಡನೇದಾಗಿ ಅವರ ವಿದ್ಯಾಭ್ಯಾಸ
ಮುಂದಿನ ಜೀವನ, ಯಾಕಂದ್ರೆ 18 ವರ್ಷಕ್ಕೆ ಮದುವೆ ಮಾಡಿಬಿಟ್ರೆ ತಂದೆ ತಾಯಿ ಏನ್ ಅನ್ಕೊಳ್ತಾರೆ, ನಮ್ಮ ಜವಾಬ್ದಾರಿ ಮುಗಿದೋಯ್ತು, ನಾವು ಮದುವೆ ಮಾಡಿ ಕೊಟ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅನ್ನುವಂತಹ ಒಂದು ಭಾವನೆ. ಅದಲ್ಲ, ಯಾಕೆಂದ್ರೆ ಅವರು ಈ ದೇಶದ ಪ್ರಜೆಗಳು, ಈ ದೇಶದಲ್ಲಿ ಮುಂದೆ ಈ ದೇಶವನ್ನ ಕಟ್ಟುವಂತಹ ಒಂದು ಯುವ ಶಕ್ತಿ. ಹಾಗಾಗಿ ದಯವಿಟ್ಟು ಹೆಣ್ಮಕ್ಳಿಗೆ ಆಗ್ಬೋದು 18 ವರ್ಷಕ್ಕೆ ಮದುವೆಯನ್ನ ಮಾಡಬೇಡಿ. ಅವರಿಗೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ. ಸರ್ಕಾರ ಉಚಿತ ಶಿಕ್ಷಣ ಕೊಡ್ತದೆ, ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತದೆ. ಅವ್ರ ಕಾಲ ಮೇಲೆ ನಿಂತ್ಕೊಳ್ಬೇಕು. ಫಸ್ಟ್ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಅವ್ರ ಕಾಲ ಮೇಲೆ ಅವ್ರು ನಿಂತು ನಮ್ಮನ್ನ, ತಂದೆ ತಾಯಿಗಳನ್ನ ನೋಡಬೇಕು, ಆಮೇಲೆ ಸಂಸಾರ ಮಾಡಬೇಕು. ಅದು ಬಿಟ್ಬಿಟ್ಟು ಮದುವೆ ಮಾಡಿದ್ರೆ ಎಲ್ಲ ಜವಾಬ್ದಾರಿ ಮುಗಿದೋಯ್ತು ಅಂದ್ರೆ ಸಮಸ್ಯೆಯನ್ನ ನಾವೇ ಮೈ ಮೇಲೆ ಎಳ್ಕೊಳ್ತಾ ಇದ್ದೀವಿ. ಅದು ಇನ್ನೂ ಸಮಸ್ಯೆಯನ್ನ ಜಾಸ್ತಿ ಮಾಡ್ತದೆ ಹೊರತು